ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ನವರಾತ್ರಿ ಹಬ್ಬದ ಮೊದಲನೆಯ ದಿನ. ಇಂದು ದೇವಿ ಶೈಲಪುತ್ರಿಯನ್ನು ಆರಾಧಿಸುತ್ತೇವೆ. ಸತಿ ದಕ್ಷ ಪ್ರಜಾಪತಿಯ ಪುತ್ರಿಯಾಗಿರುತ್ತಾಳೆ. ಸತಿ ಶಿವನನ್ನು ವರಿಸಿ ಮದುವೆಯಾಗಿರುತ್ತಾಳೆ. ಆದರೆ ದಕ್ಷ ಪ್ರಜಾಪತಿಗೆ ಶಿವನನ್ನು ತನ್ನ ಮಗಳು ಮದುವೆಯಾಗುವುದು ಇಷ್ಟವಿರುವುದಿಲ್ಲ. ದಕ್ಷ ಪ್ರಜಾಪತಿಯು ಒಂದು ಮಹಾಯಜ್ಞವನ್ನು ಆಯೋಜಿಸುತ್ತಾರೆ. ಈ ಮಹಾಯಜ್ಞದಲ್ಲಿ ತನ್ನ ಮಗಳಾದ ಸತಿ ಹಾಗೂ ಮಹಾಶಿವನನ್ನು ಆಹ್ವಾನ ನೀಡುವುದಿಲ್ಲ. ಆದರೂ ಸತಿದೇವಿ ತನ್ನ ತಂದೆಯ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳುತ್ತಾಳೆ. ಅಲ್ಲಿ ತನ್ನ ಪತಿಯ ಅವಮಾನವನ್ನು ಸಹಿಸಲಾಗದೆ ಸತಿಯು ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ. ಜಗತ್ತಿನಲ್ಲಿ ಅಶಾಂತಿ ಹೆಚ್ಚಾಗುತ್ತಿರುತ್ತದೆ. ಆಗ ಪರ್ವತರಾಜನು ಪಾರ್ವತಿ ಸ್ವರೂಪಳಾದ ದೇವಿಯನ್ನು ಮಗಳಾಗಿ ಪಡೆಯಲು ಕಠಿಣವಾದ ತಪಸ್ಸನ್ನು ಮಾಡುತ್ತಾನೆ. ಅವರ ತಪಸ್ಸನ್ನು ಮೆಚ್ಚಿ ದೇವಿ ವರವನ್ನು ನೀಡುತ್ತಾಳೆ. ಶೈಲಪುತ್ರಿ ಪರ್ವತರಾಜನ ಮಗಳಾಗಿ ಹುಟ್ಟುತ್ತಾಳೆ. ಆ ದೇವಿಯನ್ನೇ ಪಾರ್ವತಿ ಎಂದು ಕರೆಯುತ್ತಾರೆ. ಶೈಲಪುತ್ರಿ ದೇವಿ ಎಡಗೈಯಲ್ಲಿ ಕಮಲವನ್ನು ಹಿಡಿದು ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುತ್ತಾಳೆ.